ಸುಧಾಕರ್ ಅವರು ಹಿರಿಯೂರು ಹಾಗೆ ಚಳ್ಳಕೆರೆ ಭಾಗದಲ್ಲಿ ಜನಾನುರಾಗಿ ನಾಯಕರಾಗಿ ಗುರುತಿಸಿಕೊಂಡಂತವರು. ಆ ಭಾಗದ ಜನ ಅವರನ್ನ ಬಡವರ ಬಂಧು ಅಂತ ಹೇಳಿ ಈಗಲೂ ಕೂಡ ಕರೀತಾರೆ. ಅಷ್ಟು ಜನಪ್ರಿಯತೆಯನ್ನು ಗಳಿಸಿದಂಥವ್ರು, ಬಹಳ ಸರಳ ವ್ಯಕ್ತಿ. ನೆಹರು ಮೈದಾನಕ್ಕೆ ಬರ್ತಾ ಇದ್ದಾರೆ ಸುಧಾಕರ್ ಬೆಂಬಲಿಗರು ಅಂತಿಮ ದರ್ಶನವನ್ನ ಪಡೀಲಿಕ್ಕೆ. ಸುಧಾಕರ್ ಕೆಲಸಗಳನ್ನ ನೆನೆದು ಭಾವುಕರಾಗಿದ್ದಾರೆ ಬೆಂಬಲಿಗರು, ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಅವರು ಚಳ್ಳಕೆರೆಯವರಾದರೂ ಕೂಡ ಹಿರಿಯೂರಿಗೆ ಶಿಫ್ಟ್ ಆದ ಸಂದರ್ಭದಲ್ಲಿ ಬಹಳ ದೊಡ್ಡ ಕಾರ್ಯಕರ್ತರ ಪಡೆಯನ್ನು ಹೊಂದಿರ್ತಾರೆ. ನೋಡಿ, ಜೈನ ಸಮುದಾಯಕ್ಕೆ ಸೇರಿದ್ರು ಕೂಡ ಅವರು 100 ಓಟಿಲ್ಲ ಲೆಕ್ಕ ಹಾಕಿದ್ರಲ್ಲಿ ಎಲ್ಲ ಸಮುದಾಯ, ಎಲ್ಲ ಧರ್ಮದವ್ರನ್ನ ಒಟ್ಟಿಗೆ ನೋಡ್ತಾ ಇದ್ದಂಥವ್ರು ಸುಧಾಕರ್ ಅವರು. ಹಾಗಾಗಿ 5 ಬಾರಿ ಕಂಟೆಸ್ಟ್ ಮಾಡಿ 4 ಬಾರಿ ಗೆದ್ದು 2 ಬಾರಿ ಸಚಿವರಾಗಿ ಅಪಾರವಾದಂಥ ಜನಮನ್ನಣೆ ಗಳಿಸಿದ್ದಾರೆ. ಚಿತ್ರದುರ್ಗ ಭಾಗದಲ್ಲಿ ಇಂತಹ ಕಾಂಗ್ರೆಸ್ ಪ್ರಭಾವಿ ನಾಯಕರು ಯಾರೂ ಇಲ್ಲ, ಅದರಲ್ಲೂ ಮಧ್ಯ ಕರ್ನಾಟಕ ಭಾಗದಲ್ಲಿ. ನೋಡೋಕ್ಕೆ ಅಷ್ಟೇ ಸಿಂಪಲ್ ಆಗಿ ಕಾಣಿಸ್ತಾ ಇದ್ರು ವ್ಯಕ್ತಿಯವರು. ತಾಲೂಕಿಗೆ ಒಂದು ದೊಡ್ಡ ಆಘಾತಕಾರಿಯಾದಂಥ ಸುದ್ದಿ. ಏನು ಕಳೆದ 2008, 2013 ನಂತರ 2018 ಕೂಡ ಸೋತರು ಸಮೇತ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿಕೊಂಡು ಎಲ್ಲ ವರ್ಗದ ಜನಾಂಗದ ಧನಿಯಾಗಿ ಸಾಕಷ್ಟು ಸಾವಿರಾರು ಜನಗಳ ಒಂದು ನೋವನ್ನು ಅರ್ಥಕೊಂಡು ಅವ್ರಿಗೆಲ್ಲ ಧನಿಯಾಗಿ ನಿಂತು ಅವರ ಕಷ್ಟ ಸುಖಗಳನ್ನು ಕಾರ್ಪಣ್ಯಗಳನ್ನು ಬಗೆಹರಿಸ್ತಾ ಕೊಡುಗೈ ದಾನಿ ಅಂತಕ್ಕಂಥ ಒಂದು ಹೆಸರನ್ನು ಪಡೆದಿರ್ತಕ್ಕಂಥ ಸನ್ಮಾನ್ಯ ಡಿ ಸುಧಾಕರ್ ಸಾಹೇಬರು ದೈವಾಧೀನ ಆಗಿದ್ದಾರೆ ಅಂತ ಅಂದ್ಕೋಬೋದು. ಆದರೆ ನಮ್ಮ ಮನಸ್ಸಲ್ಲಿ, ಈ ತಾಲೂಕಿನ ಈ ಕ್ಷೇತ್ರದ ಜನರ ಮನಸ್ಸಲ್ಲಿ ಉಳ್ಕೊಂಡು ಶಾಶ್ವತವಾಗಿ ಉಳ್ಕೊಳ್ಳತಕ್ಕಂಥ ಕೆಲಸ ಕಾರ್ಯಗಳನ್ನು ನಮ್ಮೊಟ್ಟಿಗೆ ಮಾಡಿಕೊಂಡು ಅವ್ರು ಮಾಡಿರ್ತಕ್ಕಂಥ ಸೇವೆ, ಅವರ ನೆನಪು ಯಾವತ್ತೂ ಕೂಡ ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಮನದಲ್ಲಿ ಅಚ್ಚಳಿದಂತೆ ಇವತ್ತು ಉಳಿದಿದ್ದಾರೆ. ಅವರು ಉಸಿರು ಇಲ್ದಿರ್ಬೋದು, ಆದರೆ ಅವರ ಹೆಸರು ಇವತ್ತು ಪ್ರತಿಯೊಬ್ಬ ನಮ್ಮ ತಾಲೂಕಿನ ಏನು ಜನ ಇದ್ದಾರೆ ಅವರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆ ತುಂಬ ನೋವಾಗಿದೆ. ನಾವು ಅದನ್ನು ಯಾವ ಥರ ವ್ಯಕ್ತಪಡಿಸ್ಬೇಕು ಅಂತಕ್ಕಂಥದ್ದೇ ನಮಗೆ ತೋಚ್ತಾ ಇಲ್ಲ. ಈ ತಾಲೂಕಿನ ಶಾಸಕರು, ಸಚಿವರು ಆಗಿರ್ತಕ್ಕಂಥ ಡಿ ಸುಧಾಕರ್ ಸಾಹೇಬರು ಇವತ್ತು ದೈವಾಧೀನ ಆಗಿರ್ತಕ್ಕಂಥದ್ದು ಇಡೀ ತಾಲೂಕಿಗೆ ಒಂದು ದೊಡ್ಡ ಆಘಾತಕಾರಿಯಾದಂಥ ಸುದ್ದಿ. ಏನು ಕಳೆದ 2008, 2013 ನಂತರ 2018 ಕೂಡ ಸೋತರು ಸಮೇತ ಇವತ್ತು ನಮ್ಮ ಸಾಹೇಬರು ಮೃತಪಟ್ಟಿರ್ಬೋದು, ಆದರೆ ತಾಲೂಕಲ್ಲಿ ಅವರ ಆದರ್ಶಗಳು, ಅವರ ಕೊಡುಗೆಗಳು, ಅವರ ಒಂದು ಬದ್ಧತೆ ಇವತ್ತು ಎಂದಿಗೂ ಅದು ಮೃತಪಡಲ್ಲ. ಅವರ ಆದರ್ಶಗಳು ಇವತ್ತೇನು ನಮ್ಮನ್ನೆಲ್ಲ ಇವತ್ತು ಇಷ್ಟು ವರ್ಷಗಳಿಂದ ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅವರೊಂದು ತಾಳ್ಮೆ, ಒಂದು ಅಭಿವೃದ್ಧಿ. ಆಮೇಲೆ ಇವತ್ತು ತಾಲೂಕಲ್ಲಿ ಶಿಕ್ಷಣಕ್ಕೆ ನಮ್ಮ ಸಾಹೇಬರು ಎಲ್ಲ ಕಡೆಗೂ 4 ದಿಕ್ಕುಗಳಲ್ಲೂ ಒಂದು ಶಿಕ್ಷಣದ ಕಾರ್ಖಾನೆಗಳನ್ನು ತೆಗೆದಿದ್ರು ಇವತ್ತು ಎಲ್ಲ ನಮ್ಮ ತಾಲೂಕಲ್ಲಿ. ಇವತ್ತು ಅವೆಲ್ಲವೂ ಕೂಡ ನಮ್ಮೊಟ್ಟಿಗೆ ಇದ್ದಾವೆ. ಅವರ ಆದರ್ಶಗಳೊಂದಿಗೆ ನಾವು ತಾಲೂಕಲ್ಲಿ ಯಾರು ಕಾರ್ಯಕರ್ತರುಗಳಿಗೆ ನಾನು ಸಂದೇಶ ಕೊಡೋದಿಷ್ಟೇ, ಅವರ ಆದರ್ಶಗಳು ಅವರು ನಮ್ಮ ಜೊತೆ ಯಾವಾಗಲೂ ಇರ್ತವೆ. ಅವು ಒಂದು ಅಮರ. ಆ ಆದರ್ಶಗಳ ಜೊತೆಗೆ ನಾವೆಲ್ಲ ಮುಂದೆ ನೆಡ್ಕೊಂಡು ಹೋಗೋಣ ಅಂತೇಳಿ ಇವತ್ತು ನಮ್ಮ ತಾಲೂಕಿನ ಎಲ್ಲ ಜನತೆಗೂ ನಾನು ಇವತ್ತು ಮಾಹಿತಿ ಕೊಡ್ತೀನಿ. ಇವತ್ತು ನಮ್ಮ ಸಾಹೇಬರು ಮೃತಪಟ್ಟಿರ್ಬೋದು, ಆದರೆ ತಾಲೂಕಲ್ಲಿ ಅವರ ಆದರ್ಶಗಳು, ಅವರ ಕೊಡುಗೆಗಳು, ಅವರ ಒಂದು ಬದ್ಧತೆ ಇವತ್ತು ಎಂದಿಗೂ ಅದು ಮೃತಪಡಲ್ಲ. ಅವರ ಆದರ್ಶಗಳು ಇವತ್ತೇನು ನಮ್ಮನ್ನೆಲ್ಲ ಇವತ್ತು ಇಷ್ಟು ವರ್ಷಗಳಿಂದ ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿ ಒಂದು 15 ನಿಮಿಷ ಒಂದು ಅರ್ಧ ಗಂಟೆ ಅದರ ನಂತರ ಯೂರಿಗೆ
ಹಿರಿಯೂರು ತಾಲೂಕು ಕ್ಷೇತ್ರದ ಅಲ್ಲಿ 3 ಬಾರಿ ಅವರು ಶಾಸಕರಾಗಿ 2 ಬಾರಿ ಸಚಿವರಾಗಿದ್ದಂಥವ್ರು. ಹಾಗಾಗಿ ಅಲ್ಲಿ ಸ್ಟೇಡಿಯಮಲ್ಲಿದ್ದು ನೋಡಿ, ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು ಅವ್ರನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ. ಸುಧಾಕರ್ ಅವರು ನಮ್ಮನ್ನು ಬಿಟ್ಟು ಅಗಲಿರ್ಬೋದು, ಅವರ ಉಸಿರಿಲ್ಲದೆ ಇರ್ಬೋದು, ಅವರ ಹೆಸರು ಶಾಶ್ವತವಾಗಿರುತ್ತೆ, ಅಷ್ಟು ಉತ್ತಮವಾದಂಥ ಕೆಲಸಗಳನ್ನು ಮಾಡಿದ್ದಾರೆ ಅಂತ. ಮತ್ತು ಈಗಾಗಲೇ ಹಿರಿಯೂರಿನ ಆ ತಾಲೂಕು ಕ್ರೀಡಾಂಗಣದತ್ತ ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಸಕಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಕಿಮ್ಸ್ನಿಂದ ಅವರ ಪಾರ್ಥಿವ ಶರೀರವನ್ನು ಕೂಡ ಈಗಾಗಲೇ ರವಾನೆ ಮಾಡಲಾಗಿದೆ. ನೆಹರು ಮೈದಾನದ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಯಾಕೆಂದರೆ ಶಿಕ್ಷಣಕ್ಕೆ ಆ ಭಾಗದಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಕಾಲೇಜುಗಳನ್ನು, ಶಾಲೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ನೋಡಿ, ಕಿಮ್ಸ್ನಿಂದ ಅವರ ಪಾರ್ಥಿವ ಶರೀರ ಹೊರಟಿದೆ ಈಗ. Hello.